ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಪಿಎಸ್ಸಿಯ ಕಾರ್ಯದರ್ಶಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾದಂತ ಚರ್ಚೆ ನಡೀತಾ ಇದೆ. ಕಾರಣ ಏನು ಅಂತಂದ್ರೆ, ಈ ಹಿಂದೆ ನಿಮ್ಗೆ ಗೊತ್ತಿದೆ, ರಮಣ್ದೀಪ್ ಚೌಧರಿ ಅವರಿದ್ರು. ಸೊ ಅವರನ್ನ ವರ್ಗಾವಣೆ ಮಾಡಿದ ನಂತರ ಡಾಕ್ಟರ್ ವಿಶಾಲ್ ಸರ್ ಅನ್ನೋನ ಕೆಪಿಎಸ್ಸಿಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿತ್ತು ಸರ್ಕಾರ. ಅದಾದ್ಮೇಲೆ ಯಾಕೋ ಒಂದು ವಾರದ ಒಳಗಡೆ ಮತ್ತೆ ಅವರನ್ನ ವರ್ಗಾವಣೆ ಮಾಡಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾಗಿದ್ದಂತ ಜಾನಕಿ ಮೇಡಮ್ ಅವ್ರನ್ನ ಕೆಪಿಎಸ್ಸಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಈಗ ಅಗೇನ್ ಅವ್ರನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ ಅವರನ್ನು ಕೂಡ ಕೆಪಿಎಸ್ಸಿ ಏನು ಕಾರ್ಯದರ್ಶಿಯಾಗಿ ಆದೇಶ ಹೊರಡಿಸಿದ್ರು, ಆ ಆದೇಶವನ್ನು ಹಿಂಪಡೆದಿದ್ದಾರೆ. ಸೊ ಈಗ ಸದ್ಯಕ್ಕೆ ಯಾರಿದ್ದಾರೆ ಕೆಪಿಎಸ್ಸಿಗೆ ಕಾರ್ಯದರ್ಶಿ? ಯಾರು ಇಲ್ಲ. ಇನ್ನೇನು ಕೆಲವೊಂದಿಷ್ಟು ಲಿಸ್ಟ್ಗಳು ಅನುಮೋದನೆ ಅಂತ ಬಂದಿದ್ದೀವಿ. ಏನ್ ಕೆಪಿಎಸ್ಸಿ ಕಾರ್ಯದರ್ಶಿಯವರು ಸೈನ್ ಬಾಕಿ ಇತ್ತು, ಪಿಡಿಒ ರಿಸಲ್ಟ್ಗಳು ಕೆಲವೊಂದು. ಈಗ ಕಾರ್ಯದರ್ಶಿಯವರು ಇನ್ನೇನು ಸೋಮವಾರ ಬರ್ತಾರೆ, ಕೆಲಸಕ್ಕೆ ಹಾಜರಾಗ್ತಾರೆ. ಎಲ್ಲ ಒಂದು ಕೆಲಸಗಳು ಏನೇನು ನಿಂತಿತ್ತು ಹಾಗೇನು ಪ್ರಾರಂಭ ಆಗುತ್ತೆ ಅಂತ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಈ ಕಡೆ ಕಾರ್ಯದರ್ಶಿ ಅವರನ್ನ ಮತ್ತೆ ವರ್ಗಾವಣೆ. ಈ ಸರ್ಕಾರ ಮತ್ತು ಕೆಪಿಎಸ್ಸಿ ಲಕ್ಷಾಂತರ ಒಂದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಟ ಆಡ್ತಾ ಇದೆ. ನಿಜಕ್ಕೂ ಕೂಡಲೇ ಈ ವಿಷಯದ ಬಗ್ಗೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಹೋರಾಟಗಳೆಲ್ಲ ಆಗೋಗಿದೆ. ರಾಜ್ಯಪಾಲರಿಗೆ ಪತ್ರ ಬರೆದು ಈ ಕೆಪಿಎಸ್ಸಿ ಮತ್ತು ಈ ಒಂದು ಕಾರ್ಯದರ್ಶಿಗಳ ನೇಮಕ, ಈ ಸದಸ್ಯರು ಎಲ್ಲವನ್ನು ವಿಸರ್ಜನೆ ಮಾಡ್ಬಿಡಿ, ಹೆಂಗ್ ಸರ್ಕಾರ ಮಾಡ್ತಾರೆ ಹಂಗ್ ಮಾಡ್ಬಿಡಿ ಅಂತ ಹೇಳ್ಬೇಕಷ್ಟೇ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಒಂದು ಪರ್ಮನೆಂಟ್ ಸೆಕ್ರೆಟರಿಯನ್ನು ಕೆಪಿಎಸ್ಸಿ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಯಾವ ರೀತಿಯಾಗಿ ತನ್ನ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಈ ವಿಷಯದಲ್ಲಿ ಅನ್ನೋದು ಎಲ್ಲರಿಗೂ ಕಾಡ್ತಾ ಇರುವಂತ ಈ ಪ್ರಶ್ನೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಪಿಎಸ್ಸಿಗೆ ಒಂದು ಕಾರ್ಯದರ್ಶಿಯನ್ನ ನೇಮಕ ಮಾಡಕ್ ಆಗ್ತಾ ಇಲ್ಲ, ಪರ್ಮನೆಂಟ್ ಸೆಕ್ರೆಟರಿಯನ್ನ. ಅಂದ್ರೆ ಯಾವ ರೀತಿಯಾಗಿ ಇವ್ರು ಕೆಲಸ ಮಾಡ್ತಾರೆ? ಏನಾದ್ರೂ ಕೇಳಕ್ ಹೋದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದೊಂದು ಸಾಂವಿಧಾನಿಕ ಸಂಸ್ಥೆ ಅನ್ನೋ ಒಂದು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಸಿಎಂ. ಬಟ್ ಒಬ್ಬ ಒಳ್ಳೆ ದಕ್ಷ ಮತ್ತು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವಂತ ಅಧಿಕಾರಿಗಳು ಬಂದಾಗ ಅವರನ್ನ ಈ ಮೆಂಬರ್ಸ್ ಗಳು ಅಧ್ಯಕ್ಷರು ಒತ್ತಡಕ್ಕೆ ಮಾಡೋದು ಟ್ರಾನ್ಸ್ಫರ್ ಮಾಡ್ತಾರೆ. ಲೈಕ್ ಲತಾ ಕುಮಾರಿ ಮೇಡಮ್, ಸುರಾಳ್ಕರ್ ಸರ್, ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಅಧಿಕಾರಿಗಳಿಗಾಗಿ ಹುಡುಗಾಟ. ಅಂದ್ರೆ ಎಲ್ಲ ಈ ಕೆಪಿಎಸ್ಸಿ ಮೆಂಬರ್ಸ್ ಮತ್ತು ಅಧ್ಯಕ್ಷರಿಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಂತೇಳಿ ನೋಡ್ತಾರೆ ನಾವು. ಅಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂದ್ರೆ ಅವ್ರನ್ನ ಇಟ್ಕೊಂಡ್ಬಿಡೋದು. ಇಲ್ಲ ಅವ್ರು ಅಡ್ಜಸ್ಟ್ ಆಗಲ್ಲ ಅಂತ ಗೊತ್ತಾದ್ರೆ ಕಳಿಸ್ಬಿಡೋದು ಅವ್ರನ್ನ. ಇದೇ ನಡೀತಾ ಇದೆ ಏನೋ ಕೆಪಿಎಸ್ಸಿ ಅನ್ನೋ ಅನುಮಾನ ಹುಡ್ತಾ ಇದೆ. ಒಬ್ಬ ಕಾರ್ಯದರ್ಶಿ ಅವರನ್ನ ಸರಿಯಾಗಿ ನೇಮಕ ಮಾಡಿ ವಿದ್ಯಾರ್ಥಿಗಳ ಒಂದು ಏನೇನಿದೆ ಈಗ ಸಮಸ್ಯೆಗಳು ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಹೋದ್ರೆ ಖಂಡಿತವಾಗಿ ಇದು ದೊಡ್ಡ ಮಟ್ಟದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮಾಡುವಂತ ಮೋಸ ಆಗುತ್ತೆ. ಆಲ್ರೆಡಿ ಬಂದಿದ್ದಂತ ವಿಶಾಲ್ ಸರ್ ಅವರು ಒಂದೊಳ್ಳೆ ಕೆಲಸವನ್ನು ನಿರ್ವಹಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ರು. ಕ್ವಿಕ್ ಆಗಿ ಅಪ್ಡೇಟ್ ಗಳನ್ನ ಬಿಡ್ತಾ ಇದ್ರು. ಇನ್ನೇನು ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಹಂತದಲ್ಲಿದ್ದಾಗ ಸಡನ್ ಆಗಿ ಮತ್ತೆ ಸೆಕ್ರೆಟರಿ ಅನ್ನು ವರ್ಗಾವಣೆ. ಈ ರೀತಿಯಾದಂತ ಭ್ರಷ್ಟ ಒಂದು ಆಯೋಗ ನಮ್ಮ ರಾಜ್ಯಕ್ಕೆ ಯಾಕೆ ಬೇಕು? ಒಬ್ಬ ಕಾರ್ಯದರ್ಶಿಯವ್ರನ್ನೇ ಸರಿಯಾಗಿ ಇಟ್ಕೊಂಡಿಲ್ಲ ಇವರು ಪರ್ಮನೆಂಟ್ ಆಗಿ ಅಂದ್ರೆ ಏನ್ ಮಾಡ್ತಾರೆ ಇವರು? ಆ ಹೆಸರಿಗಿರುವಂತ ಸದಸ್ಯರು, ಅಧ್ಯಕ್ಷರು, ಅವ್ರ ಕಾರ್ಯ ಏನು? ಎಷ್ಟೋ ಜನ ಅಲ್ಲಿ ಇರೋದ್ರಿಂದ ತಮ್ಮ ಕರ್ತವ್ಯಗಳು ಏನಂತ ಗೊತ್ತಿಲ್ಲ ಅಂತವ್ರು ಇದಾರಲ್ಲ, ಕೂತ್ಕೊಂಡಿದ್ದಾರೆ. ಖಂಡಿತವಾಗಿ ಹೇಳ್ತೀನಲ್ಲ, ಮುಂಬರುವಂತ ನೇಮಕಾತಿಗಳು ಪಾರದರ್ಶಕವಾಗಿ ನಡೀಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಇನ್ನು ಹಲವಾರು ಫಲಿತಾಂಶಗಳು ಪ್ರಕಟ ಆಗೋದಿದೆ. ಇನ್ನು CTI ಇದೆ, ನಾಲೆಡ್ಜ್ಗೆ PDO ಫಲಿತಾಂಶ ಬರೋದಿದೆ. ಅದರಲ್ಲಿ ಯಾವಾಗ ಬಿಡ್ತಾರೆ? ಇನ್ನು ಹಲವಾರು ಪರೀಕ್ಷೆಗಳು ನಡೆಸಬೇಕು. ಈ ರೀತಿ ಆಗ್ತಾ ಹೋದ್ರೆ ಖಂಡಿತವಾಗಿಯೂ ಕೆಪಿಎಸ್ಸಿ ಮೇಲೆ ಈಗ ಉಳಿದಿರುವಂತ ಓನ್ಲಿ ಏನೋ ಒಂದು 5 to 10% ಇದೆ ಅಷ್ಟೇ ಬಿಲೀವ್. ಬಟ್ ಅದು ಕೂಡ ಸಂಪೂರ್ಣವಾಗಿ ವಿಫಲ ಆಗೋಗುತ್ತೆ. ಯಾವುದೇ ರೀತಿಯಾದಂತ ನಂಬಿಕೆ ಅನ್ನೋದು ಈ ಒಂದು ಆಯೋಗದ ಮೇಲೆ ಉಳಿಯಲ್ಲ ಅಂತ ಹೇಳ್ತಾ ಧನ್ಯವಾದ.